ಟೋಸರ್ ಆ ಭಕ್ತನು ಹೇಳ್ತಾನೆ, ಇಫ್ ಗಾಡ್ ವಾಂಟ್ಸ್ ಟು ಯೂಸ್ ಯು ಮೈಟಿಲಿ, ದೇವರು ನಿಮ್ಮನ್ನು ಯಾರನ್ನಾದ್ರೂ ಬಲವಾಗಿ ಉಪಯೋಗಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ, ಗಾಡ್ ವಿಲ್ ಹರ್ಟ್ ದೆಮ್ ಡೀಪ್ಲಿ. ಬಲವಾಗಿ ಉಪಯೋಗಿಸ್ಬೇಕಂತ ದೇವರ ಸ್ಥಾನದಲ್ಲಿ ಯಾರಾದರೂ ಆಯುಧಗಳಾಗಿ ಕೊಟ್ರೆ, ದೇವರು ಅವರನ್ನ ಏನ್ ಮಾಡ್ತಾನೆ, ಆಳವಾಗಿ ಗಾಯಪಡಿಸ್ತಾನೆ. ಆ ಟೋಸರ್ ಅನ್ನೋ ಭಕ್ತನು ಆ ಮಾತನ್ನ ಬರೆದಿದ್ದು ಪರ್ಸ್ಯೂಟ್ ಆಫ್ ಗಾಡ್ ಅನ್ನುವಂಥ ಅದ್ಭುತವಾದಂಥ ಪುಸ್ತಕ. ಅದನ್ನ ಇಂಗ್ಲಿಷ್ ಓದುವವರು ಪ್ರತಿಯೊಬ್ಬ ವಿಶ್ವಾಸಿನೂ ಓದಿ ಸಾಯ್ಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಆ ಪುಸ್ತಕ ಬರೆದಿದ್ದು ಯಾವಾಗ ಗೊತ್ತಾ? ಅದು ತನ್ನ ಮಗಳನ್ನ ದೇವರ ಕೈಗೆ ಒಪ್ಪಿಸಿಕೊಡುವಾಗ ಪುಸ್ತಕ ಬರೆದು. ಆ ಭಕ್ತ ಮಗಳು ಸಾಯೋ ಸಮಯದಲ್ಲಿ ಅಥವಾ ಮಗಳನ್ನ ದೇವರ ಕೈ ಕೊಡುವಾಗ ಒಂದು ಪುಸ್ತಕ ಬರೀಲಿಕ್ಕಾಗುತ್ತಾ? ಆದರೆ ಆ ಭಕ್ತನು ಬರೆದಿದ್ದು ಇವತ್ತು ನಾನು ಪ್ರಾರ್ಥನೆಗಳಲ್ಲಿ ಅನೇಕ ಸಾರಿ ನನ್ನನ್ನು ಎಚ್ಚರಿಸಿದಂಥ ಒಂದು ಪುಸ್ತಕ. ಅವರು ಆ ಪುಸ್ತಕದಲ್ಲಿ ಹೇಳ್ತಾರೆ, ಅಬ್ರಹಾಮನಿಗೆ ದೇವರ ಮೇಲೆ ಪ್ರೀತಿ ಇದೆ, ಆದರೆ ಆ ಪ್ರೀತಿ ಶುದ್ಧವಾದಂಥ ಪ್ರೀತಿ ಸಂಪೂರ್ಣವಾಗಿ ಆಗಿರಲಿಲ್ವಂತೆ. ಇಟ್ ವಾಸ್ ಅನ್ ಅನ್ಕ್ಲೆನ್ಸ್ಡ್ ಲವ್. ಯಾವಾಗ ಮಗನನ್ನ ಕಟ್ಟಿಗೆಗಿಲಿಟ್ಟು ಅವನ ಕಟ್ಟಿಗೆ ಸೀಳಿದಾಗ ಅವನ ಎದೆ ಸೀಳ್ತೋ, ಆಗ ದೇವರು ಇಳಿದು ಬಂದ. ಯಾಕಂದ್ರೆ ಅವನಿಗೆ ದೇವರು ಸ್ವಾಸ್ಥ್ಯವಾಗಿರ್ಬೇಕು ಅನ್ನೋದು ಆಸೆ. ದೇವರು ಅವನನ್ನು ಉಂಟು ಮಾಡಿ. ಆದರೆ ಅಬ್ರಹಾಮನಿಗೆ ಎಲ್ಲೋ ದಿವಸಗಳು ವರ್ಷಗಳಾದ್ಮೇಲೆ ಹುಟ್ಟಿದಂತಹ ಮಗ ಅವನ ಹೃದಯದ ಒಳಗಡೆ ಭಾಗವಾಗ್ಬಿಟ್ಟ. ಅದಕ್ಕೆ ಅನೇಕ ಸಾರಿ ದೇವರನ್ನ ಬಿಟ್ಟು ಪ್ರೀತಿಸುವಂತಹ ಸಂಬಂಧಗಳನ್ನು ದೇವರು ಮುರಿತಾನೆ, ವ್ಯಕ್ತಿಗಳನ್ನು ನಮ್ಮ ಜೀವಿತಗಳಲ್ಲಿ ಮುರಿತಾನೆ, ಕೆಲವು ಸಾರಿ ವಸ್ತುಗಳನ್ನು ಕೂಡ ನಮ್ಮಿಂದ ತೆಗೆದುಹಾಕ್ತಾನೆ.